ಹಿರಿಯರು ಮಾಡಿದ ಪುಣ್ಯದಿಂದ ಪೂಜೆ ಪುನಸ್ಕಾರಗಳು ಸಾಧ್ಯ. ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು. ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಶ್ರೀ ಮುಷ್ಟಿ ಕಲ್ಲಿನಾಥೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಗುರು ಅಯ್ಯಪ್ಪ ಸ್ವಾಮಿ ಫೌಂಡೇಶನ್ ಪಂಪ ಸನ್ನಿಧಾನ ಕುಕನೂರು ಇವರಿಂದ ಅಯ್ಯಪ್ಪ ಸ್ವಾಮಿ ಇರುಮುಡಿ ಮಹಾಪೂಜೆ ಮತ್ತು ಅನ್ನ ಸಂತರ್ಪಣೆ ಶನಿವಾರದಂದು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಯಲಬುರ್ಗಾ ಪಟ್ಟಣದ ದರಮುರಡಿ ಹಿರೇಮಠದ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಈಗಿನ ನವ ಪೀಳಿಗೆಗಳು ಸಂಸ್ಕಾರ ತಿಳಿಯಬೇಕಾಗಿದೆ. ನಾವು ಯಾವುದೇ ಒಂದು ವ್ರತ ಪೂಜೆಯನ್ನ ನೆರವೇರಿಸಬೇಕಾದ್ರೆ ಅದಕ್ಕೆ ಮನೆಯ ಹಿರಿಯರು ಮಾಡಿದ ಪುಣ್ಯವಿರಬೇಕು. ಅಂದಾಗ ಮಾತ್ರ ಇಂತಹ ವ್ರತ ಪುಣ್ಯ ಕಾರ್ಯಗಳು ನಡೆಯಲು ಸಾಧ್ಯ ಎಂದು ಹೇಳಿದ್ದಾರೆ. ಮಾಲಾಧಾರಿಯಾದ ಶಶಿ ಭಜಂತ್ರಿ ಸ್ವಾಮಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕುಕನೂರು ಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಭಕ್ತ ಸಮೂಹದಲ್ಲಿ ಭಿನ್ನವಿಸಿಕೊಳ್ಳುವುದೇನೆಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ಅಯ್ಯಪ್ಪ ಸ್ವಾಮಿ ಇರುಮುಡಿ ಮಹಾಪೂಜೆ ಮಹೋತ್ಸವವನ್ನು ಇದೇ ಜನವರಿ 3ನೇ ತಾರೀಕು ಶನಿವಾರದಂದು ಶ್ರೀ ಪಳನಿ ಗುರುಸ್ವಾಮಿ ಆಶೀರ್ವಾದದಿಂದ ಶ್ರೀ ಬಸವರಾಜ ಗುರುಸ್ವಾಮಿ ಹಾಗೂ ಅಶೋಕ್ ಹಾದಿಮನಿ ಗುರುಸ್ವಾಮಿ ಹಾಗೂ ಇನ್ನುಳಿದ ಗುರುಸ್ವಾಮಿಗಳ ನೇತೃತ್ವದಲ್ಲಿ ಶ್ರೀ ಗುರು ಅಯ್ಯಪ್ಪ ಸ್ವಾಮಿ ಫೌಂಡೇಶನ್ ಪಂಪ ಸನ್ನಿಧಿಯಲ್ಲಿ ಇರುಮುಡಿ ಪೂಜೆಯು ನಡೆಯುತ್ತದೆ. ಕಾರಣ ಸಕಲ ಸದ್ಭಕ್ತಾದಿಗಳು ಸ್ವಾಮಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ಅಯ್ಯಪ್ಪ ಸ್ವಾಮಿಯ ಕೃಪೆ ಪಡೆದುಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಯಲಬುರ್ಗಾ ಅನ್ನದಾನೇಶ್ವರ ಮಠದ ಮಹಾದೇವ ಮಹಾಸ್ವಾಮಿಗಳು, ರಾಘವಾನಂದ ಮಠದ ಶ್ರೀಗಳು ಇರುಮುಡಿ ಮಹಾಪೂಜೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದರು. ಶನಿವಾರ ಬೆಳಗ್ಗೆ 5 ಗಂಟೆಗೆ ಅಯ್ಯಪ್ಪ ಸ್ವಾಮಿ ಪೂಜೆಯೊಂದಿಗೆ ಇರುಮುಡಿ ಕಾರ್ಯಕ್ರಮ ನೆರವೇರಿಸಲಾಯಿತು. 1 ಗಂಟೆ 30 ನಿಮಿಷಕ್ಕೆ ಅನ್ನ ಸಂತರ್ಪಣೆಯನ್ನ ನೆರವೇರಿಸಲಾಯಿತು. ಸಂಜೆ 5 ಗಂಟೆಯಿಂದ ಅಯ್ಯಪ್ಪ ಸ್ವಾಮಿಯ ಶರಣಘೋಷ ಮತ್ತು ಭಜನೆ ಶ್ರೀ ಮುಷ್ಟಿ ಕಲ್ಲಿನಾಥೇಶ್ವರ ದೇವಸ್ಥಾನದಿಂದ ಶ್ರೀ ಚಳ್ಳೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ನಂತರ ಶಬರಿಮಲೈ ಯಾತ್ರೆ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಶೋಕ್ ಗೌಡ ಹಾದಿಮನಿ ಸ್ವಾಮಿ, ಶಶಿ ಭಜಂತ್ರಿ ಸ್ವಾಮಿ, ಪ್ರಕಾಶ್ ಬಾವಿಮನಿ ಸ್ವಾಮಿ, ಮಂಜು ಭಜಂತ್ರಿ ಸ್ವಾಮಿ, ಮಂಜುನಾಥ ಮಂಗಳೂರು ಸ್ವಾಮಿ ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಚೆನ್ನೈ ಹಿರೇಮಠ, NKS TV4 ಕುಕನೂರು. ದಿನ ವಿಷಯ ಏನಂದ್ರೆ, ಇವತ್ತು 3/1/2026 ದಿನಾಂಕ ಶನಿವಾರ. ಇದು ಶಬರಿಮಲೆ ಯಾತ್ರೆ ಹೋಗುವ ಸಮಯ ಅಂದ್ರೆ ಇರುಮುಡಿ ಕಾರ್ಯಕ್ರಮ ಇದೆ. ಅದಕ್ಕಾಗಲಿ ಇವತ್ತು ಬೆಳಗಿನ ಜಾವ ಶಿವಪ್ಪಂದು ಅಭಿಷೇಕ ಹಿಡಿದಿದ್ವಿ. ಬೆಳಿಗ್ಗೆ 5 ಗಂಟೆಗೆ ಶಿವಪ್ಪಗ ರುದ್ರ ಅಭಿಷೇಕ, ಮತ್ತು 6 ಗಂಟೆಗೆ ಇರುಮುಡಿ ಚಲುವಾಗಿದೆ. 1 ಗಂಟೆಗೆ ಅನ್ನ ಸಂತರ್ಪಣೆ ಮಾಡಿಸಿದ್ವಿ ಸ್ವಾಮ್ಯಾರ. ಅನ್ನ ಎಲ್ಲ ಅನ್ನ ದಾನಿಗಳು ಕೊಟ್ಟಿದ್ದಾರೆ ಸ್ವಾಮ್ಯಾರ. ಕೆಲವು ಮಂದಿ ಸ್ವಾಮ್ಯಾರ ಭಕ್ತಾದಿಗಳನ್ನು ದಾನನೂ ಕೊಟ್ಟಿದ್ದಾರೆ. ಅನ್ನನ್ನು ನಾವು ಸೇವೆಯನ್ನು ಮಾಡಿಸಿದ್ದೀವಿ, ಅನ್ನ ಪ್ರಸಾದನೂ ಮಾಡಿಸಿದ್ದೀವಿ. ಹಂಗತ್ತಾಗಿ ಎಲ್ಲ ನಮ್ಮ ಸ್ವಾಮಿಗಳಿಗೂ ನಾವು ಅನ್ನ ಪ್ರಸಾದ ಸಹಕಾರ ಮಾಡಿದ ಸ್ವಾಮಿಗಳಿಗೂ ಅನ್ನ ಪ್ರಸಾದ ಮಾಡೋಕ್ಕೆ ಸಹಕಾರ ಕೊಡೋ ಸ್ವಾಮಿಗಳಿಗೂ ಎಲ್ಲರಿಗೆ ಸ್ವೀಕಾರ ಕೊಡಿಸು ಆ ಸ್ವಾಮಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಿದ್ದೀನಿ. ಆಮ್ಯಾಕೆ ಈ ಕಾರ್ಯಕ್ರಮಕ್ಕೆ, ಈ ಇರುಮುಡಿ ಪೂಜೆಗೆ ನಮ್ಮ ದೇವರಾದಂಥ ನಡೆದ ದೇವರಾದಂಥ ಯಲಬುರ್ಗಿ ಮೂಡಿಮಠ ಸ್ವಾಮಿಗಳು ಬಂದಿದ್ದರು, ಅಜ್ಜರು. ಆಮ್ಯಾಕ ಅನ್ನದಾನೇಶ್ವರ ಕುಕನೂರು ಸ್ವಾಮಿಗಳು ಬಂದಿದ್ದರು. ಆಮ್ಯಾಕ ಕೋಳಿಪೇಟೆ ರಾಘವೇಂದ್ರ ಮಠ ಸ್ವಾಮಿಗಳು ಬಂದಿದ್ದರು, ಅಜ್ಜರು. ಹಂಗತ್ತಾಗಿ ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ನಾವು ಇವತ್ತು ವಿನಂತಿ ಕೊಳ್ಳುತ್ತಿದ್ದೇವೆ. ಅಂದ್ರೆ ನಾವು ಒಂದು ಖುಷಿ ವಿಚಾರ ಸ್ವಾಮಿ, ಎಲ್ಲರೂ ಬಂದು ನಮ್ಗೆ ಈ ಕಾರ್ಯಕ್ರಮ ಯಶಸ್ವಿ ಕೊಡ್ಸಕತ್ತಾರ. ಅವ್ರಿಗೆಲ್ಲ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಭಾಳ ಸ್ವಾಮಿಗಳು ಸಹಕಾರ ಮಾಡ್ಕತ್ತಾರೆ. ಅವ್ರಿಗೆಲ್ಲರಿಗೆ ಸಹಕಾರ ಮಾಡಿದಾಗೆ, ಸಹಾಯ ಮಾಡಿದಾಗೆ ಎಲ್ಲರಿಗೆ ಧನ್ಯವಾದಗಳು. ಸ್ವಾಮಿಯೇ ಶರಣ.